ಪಶ್ಚಿಮ ಬಂಗಾಳದ ಬಳಿಕ ಇದೀಗ ಕರ್ನಾಟಕದ ಸರದಿ. ಬಂಗಾಳದ ರೀತಿ ರಾಜ್ಯದಲ್ಲೂ ಕೂಡ ನಕಲಿ ವೋಟರ್ಸ್ ಇದ್ದಾರೆ. ಇದರ ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ಮ್ಯಾಪಿಂಗ್ ವೇಳೆ ಬಯಲಾಯಿತು ನಕಲಿ ಮತದಾರರ ಚರಿತ್ರೆ. ಚುನಾವಣಾಧಿಕಾರಿಗಳಿಂದ ಶಾಕಿಂಗ್ ಅಂಕಿಅಂಶಗಳು ಬೆಳಕಿಗೆ ಬರ್ತಾ ಇದೆ. ಮ್ಯಾಪಿಂಗ್ ಮಾಡೋ ವೇಳೆ ನಕಲಿ ಮತದಾರರು ಸಿಕ್ಕಿಬಿದ್ರ. ಎರಡೆರಡು ಕಡೆ ಮತದಾನ ಮಾಡ್ತಾ ಇದ್ದವರಿಗೆ ಗಂಡಾಂತರ ಕಾದಿದ್ಯಾ? ಜಿಬಿಎ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ 76.35% 76.35% ಮ್ಯಾಪಿಂಗ್ ಪ್ರಕ್ರಿಯೆ ಮುಗಿದೇ ಹೋಗಿದೆ. ಏನು ಉಳ್ಕೊಂಡಿರೋದು ಕೇವಲ 23.65% ಮಾತ್ರ ಬಾಕಿ ಉಳ್ಕೊಂಡಿದೆ. ಇದರಲ್ಲಿ ಎಷ್ಟು ಜನ ನಕಲಿ ವೋಟರ್ಸ್? ಈಗ ನೋಡಿ ಹೆಂಗಾಗ್ಬಿಡುತ್ತೆ ಅಂದರೆ, ಹಳ್ಳಿಲಿ ಇರ್ತಾರೆ, ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತೀವಿ, ಅಲ್ಲೂ ವೋಟರ್ ಐ ಡಿ ಇಟ್ಕೊಂಡಿರೋದು, ಇಲ್ಲೂ ವೋಟರ್ ಐ ಡಿ ಇಟ್ಕೊಂಡಿರೋದು. ಸೊ ಇಂಥವೇನಾದರೂ ಬೆಳಕಿಗೆ ಬಂದಿದೆಯಾ ಅಂತ. ಇವತ್ತಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. SIR ಸಂಬಂಧ ಬೆಂಗಳೂರಿನಲ್ಲಿ ಸಹಾಯವಾಣಿ ಕೂಡ ಆರಂಭ ಮಾಡಿದ್ದಾರೆ. ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಹೆಲ್ಪ್ ಲೈನ್ ಇದೆ. ಸಾರ್ವಜನಿಕರ ಗೊಂದಲ ನಿವಾರಣೆಗೆ ಅಂತ ಈಗ ಆಯೋಗ ಮುಂದಾಗ್ತಾ ಇದ್ದು, ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಸಹಾಯವಾಣಿ ಅಹವಾಲನ್ನು ಸಲ್ಲಿಸೋಕೆ ಫೋನ್ ಕೂಡ ಮಾಡ್ಬೋದು. ಆ ನಂಬರ್ ಹೇಳೋದಾದ್ರೆ 08022967200. ಇನ್ನೊಂದ್ಸಲ ಹೇಳ್ತೀನಿ, 08022967200. ಅದಕ್ಕೆ ಕರೆ ಮಾಡ್ಬೋದಂತೆ. ಜೊತೆಗೆ ಒಂದು ಜಿಮೇಲ್ ID ಕೂಡ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. SIR ಮತಪಟ್ಟಿ ಪರಿಷ್ಕರಣೆ ಅಂದರೆ ಸತ್ತು ಹೋಗಿರೋರ್ದು ಇನ್ನೂ ಲಿಸ್ಟಲ್ಲಿ ಇದೆಯಾ ಒಂದು. ಎರಡನೇದು, ಒಬ್ಬೊಬ್ಬರು 2-3 ಕಡೆ ಇಟ್ಕೊಂಡಿರ್ತಾರೆ. ಹಳ್ಳಿಲೊಂದು ವಾಸ ಇರೋ ಕಡೆ, ಅಥವಾ ಈಗ ಎಲ್ಲಿದ್ರು ಅಲ್ಲಿ ವಾಸ ಇರೋ ಕಡೆ ಮುಂಚೆ ಇಟ್ಕೊಂಡಿರ್ತಾರೆ. ಬಾಡಿಗೆ ಗಿಡಿಗೆ ಮನೆ ಚೇಂಜ್ ಆಯಿತು, ಊರು ಚೇಂಜ್ ಆಯಿತು, ಟ್ರಾನ್ಸ್ಫರ್ ಆಯಿತು ಅಂದರೆ ಅಲ್ಲೂ ಒಂದು ತಗೊಬಿಟ್ಟಿರ್ತಾರೆ. ಅಂಥವುಗಳಿಗೆಲ್ಲ ಕತ್ರಿ ಹಾಕಬೇಕಲ್ಲ, ಅದೊಂದು ಸೇರಿದಂತೆ. ನಿಮಗೆ ಆಶ್ಚರ್ಯ ಆಗ್ಬೋದು ನಂಬರ್ ಕೇಳಿದ್ರೆ, ಹತ್ತಿರ 40-50 ಲಕ್ಷ ಹೊರಗಿನವ್ರು ಇದ್ರಂತೆ. ಪಶ್ಚಿಮ ಬಂಗಾಳದಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಟ್ರಲ್ಲ, ಓಡಿಸಿದ್ರಲ್ಲ, ಅಂಥವ್ರು ಇಲ್ಲೂ ಇದ್ದಾರಂತೆ. ಬೆಂಗಳೂರಿನಲ್ಲೇ ವಿಪರೀತ ಸಂಖ್ಯೆಯಲ್ಲಿ ಇದ್ದಾರಂತೆ. ಸೊ ಇಂಥವ್ರನ್ನೆಲ್ಲ ಹೆಕ್ಕಿ ತೆಗಿಬೇಕು, ಅಂಥವ್ರ ವೋಟರ್ ID ಕಟ್ ಮಾಡಬೇಕು ಅಂದರೆ SIR ತುಂಬ ಇಂಪಾರ್ಟೆಂಟ್ ಅಂತ BJP ಹೇಳ್ತಾ ಇದೆ. ಬಟ್ ಈ SIR ಅನ್ನುವ ಅಸ್ತ್ರ ಇಟ್ಕೊಂಡು ಮತದಾರರ ಒಂದು ಹಕ್ಕಿಗೆ ಅಥವಾ ವೋಟರ್ ಐಡಿಗೆ ಕನ್ನ ಹಾಕ್ತಾ ಇದ್ದಾರೆ, ಇವರು ಯಾಮಾರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಬಟ್ ಅದನ್ನು ಅವರು ಪಶ್ಚಿಮ ಬಂಗಾಳದಲ್ಲೇ ಪ್ರೂವ್ ಮಾಡ್ಬೋದಿತ್ತು. ಬೇರೆ SIR ಎಲ್ಲೆಲ್ಲಿ ಆಯಿತು ಬೇರೆ ಕಡೆ ಅಲ್ಲೂ ಕೂಡ ಪ್ರೂವ್ ಮಾಡ್ಬೋದಿತ್ತು. ಅದನ್ನು ಪ್ರೂವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಎನಿವೇ ಇರಲಿ, DK ಶಿವಕುಮಾರ್ ಅವರ ನಿವಾಸದಿಂದಲೇ ಇವತ್ತು SIR ಆರಂಭ ಆಯಿತು. ಉಳಿದಂತೆ ಇವತ್ತಿನಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ನಿಮ್ಮ ಮನೆಗಳಿಗೂ ಬಂದು ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ರೆಡಿಯಾಗಿ ಅಷ್ಟೇ. ನಕಲಿ ವೋಟರ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕೋಕ್ಕೆ SIR ರಾಜ್ಯಕ್ಕೆ ಕಾಲಿಟ್ಟಿದೆ. ಈಗ SIRನ ಅನ್ಮ್ಯಾಪಿಂಗ್ ಸ್ಟೋರಿ ನೋಡೋಣ ನಾವು. ಏನಿದು ಅನ್ಮ್ಯಾಪಿಂಗ್ ಅಂತ ಹೇಳ್ತಾ ಹೋಗ್ತೀನಿ. ಹಳೆ ದಾಖಲೆಗಳಿಗೆ ಹೊಸ ದಾಖಲೆಗಳು ತಾಳೆ ಆಗದೆ ಹೋದಾಗ ಅಂತಹ ಮತದಾರರನ್ನ ಅನ್ಮ್ಯಾಪ್ಡ್ ಮತದಾರರು ಅಂತ ಕರೀತಾರೆ. ಆಯ್ತಾ? ಮತದಾರರು ಅವರಿಗೆ ಹೊಸ ದಾಖಲೆ ಸಲ್ಲಿಕೆಗೆ ಸಮಯ ಕೂಡ ಕೊಡ್ತಾರೆ. ನಿರ್ದಿಷ್ಟ ಸಮಯದ ಒಳಗೆ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು. ಇಲ್ಲ ಅಂದ್ರೆ ಅಂತಹ ಮತದಾರರ ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಒಂದು ಹೊಸ ತಲೆನೋವು ನಿಮಗೆ. ಒಂದು ಕಡೆ ಈ ಗ್ಯಾರಂಟಿಗೆ ಮತ್ತೆ ಲೈನಲ್ಲಿ ನಿಂತ್ಕೊಂಡು ತಲೆನೋವು, ಅದ್ರ ನಡುವೆ ನಿಮ್ದೆಲ್ಲಾದ್ರೂ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕಾದ್ರೆ ಹೊಂದಾಣಿಕೆ ಆಗಲಿಲ್ಲ, ತೀರಾ ಹಳೆದು ಅಂದ್ಕೊಳ್ಳಿ, ಮತ್ತೆ ಹೊತ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಏನು ಮಾಡ್ತಾರೆ ಹೇಳಿ? ಸದ್ಯಕ್ಕೇನು ಆಗಲ್ಲ, ನಿಮಗೆ ವೋಟರ್ ಐಡಿನೇ ಇರಲ್ವಲ್ಲ, ನೀವು ಈ ರಾಜ್ಯದ ಪ್ರಜೆ ಅಂತಲೇ ಅನಿಸ್ಕೊಳ್ಳಲ್ಲ, ದೇಶದ ಪ್ರಜೆ ಅಂತಲೇ ಅನಿಸ್ಕೊಳ್ಳಲ್ಲ, ವೋಟ್ ಹಾಕೋಕ್ಕೆ ನಿಮಗೆ ಅರ್ಹರಲ್ಲ ನೀವು, ಬಿಕಾಸ್ ಆ ವೋಟರ್ ID ಕೊಡಲ್ಲ. ಸೊ ಇದು ಅನ್ಮ್ಯಾಪಿಂಗ್ ಅಂದರೆ ನಿಮ್ಮ ಹೆಸರನ್ನ ಕೈ ಬಿಡೋದು. ಅದರಿಂದ ಹೆಚ್ಚಿಗೆ ಹೊರೆ ಅಂತೂ ಸಿಗತ್ತೆ ಇನ್ನು ಮುಂದಕ್ಕೆ ನಿಮಗೆ. ಇದರ ಜೊತೆಗೆ ಈ ಅನ್ಮ್ಯಾಪಿಂಗ್ ಶಾಕಿಂಗ್ ಡೇಟಾ ಒಂದು ರಿಲೀಸ್ ಆಗಿದೆ, ಅದನ್ನು ನೋಡೋಣ. ನಾನು ಹೇಳ್ದೆ ಅವಾಗಲೇ, ಅನ್ಮ್ಯಾಪಿಂಗ್ ಡೀಟೇಲ್ಸ್ ನೋಡ್ತಾ ಹೋಗಿದಾಗ ಓವರ್ ಆಲ್ ರಾಜ್ಯದಲ್ಲಿ 40 ಲಕ್ಷಕ್ಕಿಂತಲೂ ಹೆಚ್ಚು ಜನ ನಕಲಿ ಮತದಾರರಿದ್ದಾರೆ. ಇಲ್ಲಿ ನಕಲಿ ವೋಟರ್ ಐಡಿಗಳನ್ನು ಇಟ್ಕೊಂಡಿರೋರು ಇದ್ದಾರೆ ಅಂತ ನಾವು ಬೆಂಗಳೂರಿನಲ್ಲೇ ತಗೊಳ್ಳಿ. 24.6 ಲಕ್ಷ ಜನ, ಹತ್ತಿರ 25 ಲಕ್ಷ ಜನ ಅನ್ಮ್ಯಾಪಿಂಗ್ ವೋಟರ್ಸ್ ಇದ್ದಾರೆ. ಬೆಂಗಳೂರಿನ ಒಟ್ಟು ವೋಟರ್ಸ್ ಸುಮಾರು 89 ಲಕ್ಷ ಜನ ಬೆಂಗಳೂರಿನಲ್ಲಿ. ಸೊ ಈಗ ರಾಜ್ಯದಲ್ಲಿ ದಾಖಲೆ ತಾಳೆ ಆಗದ ಮತದಾರರ ಸಂಖ್ಯೆ ಇದೆ 46.52 ಲಕ್ಷ ಜನ ಅಂತ ಇದ್ದಾರೆ. ಸೊ ಬೆಂಗಳೂರಿನಲ್ಲೇ
ಈ ಅತಿ ಹೆಚ್ಚು ಮತದಾರರ ದಾಖಲೆ ಮ್ಯಾಚ್ ಆಗ್ತಾ ಇಲ್ಲ, ಡಾಕ್ಯುಮೆಂಟ್ಸ್ಗಳು ಮ್ಯಾಚ್ ಆಗ್ತಾ ಇಲ್ಲ, ಸಿಂಕ್ ಆಗ್ತಿಲ್ಲ ಅಂತಿದ್ದಾರೆ. ಇನ್ನು ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲಿ ಹೆಚ್ಚು ಮ್ಯಾಪಿಂಗ್ನಲ್ಲಿ ಮಿಸ್ಸಿಂಗ್ಗಳು ಕೇಳಿ ಬರ್ತಾ ಇದೆಯಂತೆ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತತ್ರ 2,63,014 ಮತದಾರರು ಮ್ಯಾಪಿಂಗ್ನಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. SIRಗೆ ಹೆದರಿ ಬೆಂಗಳೂರು ಬಿಟ್ಟರೆ ನಕಲಿ ಮತದಾರರು, ಈ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಮ್ಯಾಪಿಂಗ್ ವೇಳೆ ಅಕ್ರಮ ಮತದಾರರು ಇರೋದು ಕೂಡ ಪತ್ತೆಯಾಗಿದೆ. ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಹೋದ್ರೆ ನಾವಿಲ್ಲಿ 1.55 ಲಕ್ಷ ಮತದಾರರು ಅನ್ಮ್ಯಾಪಿಂಗ್ ಆಗಿದ್ದಾರೆ. ಮಹದೇವಪುರದಲ್ಲಿ 1,26,725 ಮಿಸ್ಸಿಂಗ್ ಕೇಸ್ಗಳಂದ್ರೆ ಅನ್ಮ್ಯಾಪಿಂಗ್ ಆಗಿದ್ದಾರೆ. ಡೇಟಾ ತುಂಬಾ ದೊಡ್ಡದಿದೆ. ಈಗ ಇದು ಜನರಿಗೆ ಯಾವ ರೀತಿ ಭಾರದ ತುತ್ತಾಗುತ್ತೆ, ಇದನ್ನು ಹೇಗೆ ನಿಭಾಯಿಸೋದು ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಸೊ ಈಗ ಈ ಅನ್ಮ್ಯಾಪಿಂಗ್ ಪಕ್ಕಾ ಲೆಕ್ಕ ಕೂಡ ನಾವು ನೋಡ್ಬಿಡೋಣ. ನೋಡಿ, ಬೆಳಗಾವಿ ಮತ್ತು ಬೆಂಗಳೂರು ಅಂತ ತಗೊಳ್ತಾ ಇದ್ವಿ. ಸೊ ಬೆಳಗಾವಿ ಒಂದರಲ್ಲೇ 2,63,014 ಜನ ಅನ್ಮ್ಯಾಪಿಂಗ್ ಅಂತ ತೋರಿಸ್ತಾ ಇದೆ ಅದು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 1,55,763 ಅನ್ಮ್ಯಾಪಿಂಗ್. ಬೊಮ್ಮನಹಳ್ಳಿಗೆ ಹೋದ್ರೆ 1,45,653 ಸಂಖ್ಯೆಯಲ್ಲಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲೂ 1,32,908 ಅನ್ಮ್ಯಾಪಿಂಗ್. ಮಹದೇವಪುರ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲೂ ಕೂಡ 1,26,725 ಅನ್ಮ್ಯಾಪಿಂಗ್ ಕೇಸ್ಗಳಿದ್ದಾವೆ ಅಥವಾ ನಂಬರ್ಸ್ಗಳು ಸಿಗ್ತಾ ಇದೆ. ಯಶವಂತಪುರಕ್ಕೆ ಬನ್ನಿ, 1,21,324 ಅಂತೆ. ಸರ್ವಜ್ಞ ನಗರ 1,14,168, ಬ್ಯಾಟ್ರಾಯನ್ಪುರ 1,08,089, KR ಪುರ ಕ್ಷೇತ್ರ 1,03,905 ನಂಬರ್ಸು. ಗೋವಿಂದರಾಜನಗರ ಕ್ಷೇತ್ರ 1,01,564. ಈ ರೀತಿಯ ಕೇಸ್ಗಳು ದಾಖಲಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದು ಹೆಂಗೆ? ನಿಗದಿತ ಸಮಯವನ್ನು ಕೊಟ್ಟಿರ್ತಾರೆ, ಅದರೊಳಗೆ ನೀವು ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ಪಟ್ಟಿ ಒಳಗೆ ನೀವು ಜಾಯಿನ್ ಆಗೋದು ಒಳ್ಳೆಯದು. ಒಂದೊಂದು ಕಡೆ ಅದೇ ನಾ ಹೇಳಿದ್ನಲ್ಲ, ಸತ್ತವರು ಊರು ಬಿಟ್ಟು ಊರಿಗೆ ಬಂದಿರ್ತಾರೆ, ಎರಡೂ ಕಡೆ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. ಆಮೇಲೆ ನಮ್ಮೂರವ್ರು ಅಲ್ದೆಲ್ಲ ಇರೋರು ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಅಕ್ರಮ ವಲಸಿಗರು. ನೆನಪಿಸ್ಕೊಳ್ಳಿ, ಇಲ್ಲಿ ಅಕ್ರಮ ವಲಸಿಗರೇ 40 ಲಕ್ಷಕ್ಕಿಂತ ಜಾಸ್ತಿ ಇದಾರಂತೆ ರಾಜ್ಯದಲ್ಲಿ. ಶಾಕಿಂಗ್ ನಂಬರ್ಸ್ ಅಲ್ವಾ ಇದು? ಆಶ್ಚರ್ಯ ಆಗಲ್ವಾ? ಬೆಂಗಳೂರು ಒಂದರಲ್ಲೇ 24-25 ಲಕ್ಷ ಅಂತ ಇದ್ರು. ನಿಜನಾ ಗೊತ್ತಿಲ್ಲ. ಇದರ ನಡುವೆ ಅನ್ಮ್ಯಾಪಿಂಗ್ನ ಪಕ್ಕಾ ಲೆಕ್ಕವನ್ನು ನಿಮ್ಮ PNS ವಿಸ್ತಾರದಲ್ಲಿ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ಇದರ ನಡುವೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಇವತ್ತಿಂದ ರಾಜ್ಯದಲ್ಲಿ ಆಗ್ತಾ ಇದೆ ಅಲ್ವಾ? ಸೊ SIR ಸಂಬಂಧ ಬೆಂಗಳೂರಿನಲ್ಲಿ ಒಂದು ಹೆಲ್ಪ್ ಲೈನ್ ಅಂತ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ. ಸೊ ನಿಮಗೇನಾದರೂ ಗೊಂದಲಗಳಿದ್ರೆ ಅದನ್ನ ಕ್ಲಾರಿಟಿ ಕೊಡೋಕ್ಕೆ, ಆ ಗೊಂದಲ ನಿವಾರಿಸೋಕೆ ಇವರು ರೆಡಿ ಆಗ್ತಾ ಇದ್ದಾರೆ. ಆ ನಂಬರ್ಸ್ ನಾನು ಇನ್ನೊಂದ್ಸಲ ಹೇಳ್ತೀನಿ. ಐ ರಿಪೀಟ್, 08022967200 ಅಂದರೆ 08022967200. ಸ್ಕ್ರೀನ್ ಮೇಲೆ ಬಂತು ನೋಡಿ. ಈ ನಂಬರ್ಗೆ ಕಾಲ್ ಮಾಡಿ ನನ್ನ ಹೆಸರು ಇದೆಯಾ, ಬಿಟ್ಟೋಗಿದ್ರೆ ಯಾಕೆ, ನಾನು ಏನು ತಂದು ಡಾಕ್ಯುಮೆಂಟ್ಸ್ ಕೊಡಬೇಕು, ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು ನಾನು ಎಂಥದನ್ನು ಒಂದು ಸ್ವಲ್ಪ ನೀವು ಮಾತಾಡಿಕೊಂಡ್ರೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದರ ಜೊತೆಗೆ ಫೋನ್ ಚೆನ್ನಾಗಿ ಬಳಸ್ತೀರಿ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀರಿ ಅನ್ನೋರು ಮೇಲ್ ID ಮುಖಾಂತರ ಕೂಡ ನೀವು ಸಂಪರ್ಕ ಮಾಡ್ಬೋದು. ಆ ಮೇಲ್ ಐಡಿಯನ್ನು ಕೂಡ ಜಿಮೇಲ್ ಐಡಿಯನ್ನು ಕೂಡ ಹಾಕಿದ್ದೀವಿ. ಸೊ ಇದಿಷ್ಟು SIR ಪ್ರಕ್ರಿಯೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ. ಓಕೆ, ನಾನು ಇನ್ನೊಂದು ತುಂಬ ಬೇಸಿಕ್ ವಿಚಾರವನ್ನು ಹೇಳ್ಬಿಡ್ತೀನಿ. SIR ಮತಪಟ್ಟಿ ಪರಿಷ್ಕರಣೆ ಅಲ್ವಾ? ಸೊ ಇದು ಹೆಂಗೆ ನಡೆಯುತ್ತೆ ಅಂತ ಒಂದು ನೋಡೋಣ. ನೋಡಿ, ಇವತ್ತಿನಿಂದ ನಿಮಗೆ ತುಂಬ ಜನರು ಮನೆಗೆ ಬಂದಿರ್ಬೋದು, BLOಗಳು ಭೇಟಿಯನ್ನು ಕೊಟ್ಟಿರ್ಬೋದು ಆಫೀಸರ್ಸ್ಗಳು. ಈ SIRನಲ್ಲಿ 2 ಮಾದರಿಯ ಬಣ್ಣದ ಸ್ಟಿಕ್ಕರನ್ನು ಯೂಸ್ ಮಾಡ್ತಾರೆ. ಹೆಂಗಾಗುತ್ತೆ ನಿಮ್ಮ ಮನೆಗೆ ಬಂದಾಗ ಏನೇನು ನಡೆಯುತ್ತೆ ಅಂತ. ಆ 2 ಬಣ್ಣ ಯಾವುದು ಅಂತ ಹೇಳಿದ್ರೆ, ಒಂದು ಪರ್ಪಲ್ ನೇರಳೆ ಮತ್ತು ರೆಡ್ ಕೆಂಪು ಬಣ್ಣದ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಗಣತಿ ಫಾರ್ಮ್ ಕೊಟ್ಟಿದ್ರೆ ನೇರಳೆ ಬಣ್ಣದ ಸ್ಟಿಕ್ಕರ್, BLOಗಳು ಭೇಟಿ ಕೊಟ್ಟಾಗ ಮನೆಗೆ ಬಂದಿದ್ರೆ ಕೆಂಪು ಸ್ಟಿಕ್ಕರ್, ಅಂದರೆ ಆಲ್ರೆಡಿ ಮುಗ್ದೋಗಿದೆ ನಿಮ್ಮದು ಅಂತ. BLOಗಳ ಮುಂದಿನ ಭೇಟಿ ಬಗ್ಗೆ ಕೆಂಪು ಸ್ಟಿಕ್ಕರ್ನಲ್ಲಿ ಬರೆದು ಹೋಗ್ತಾರೆ, ಮೆನ್ಷನ್ ಮಾಡ್ತಾರೆ. ಸೊ ಈಗ ತಯಾರಿ ಹೆಂಗಾಗ್ತಾ ಇದೆ ಅಂದರೆ, ರಾಜ್ಯಾದ್ಯಂತ 59,050 BLOಗಳನ್ನು ನಿಯೋಜನೆ ಮಾಡಿದ್ದಾರೆ ಇದೇ ಕೆಲಸಕ್ಕೋಸ್ಕರ. 31 ಜಿಲ್ಲಾ ಚುನಾವಣಾಧಿಕಾರಿಗಳ ನಿಯೋಜನೆ ಕೂಡ ಆಗಿದೆ. 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳ ನಿಯೋಜನೆ ಆಗಿದ್ದು, 224 ಮತದಾರರ ನೋಂದಣಾಧಿಕಾರಿಗಳು, 336 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, ರಾಜಕೀಯ ಪಕ್ಷಗಳಿಂದ 1,15,112 ಬೂತ್ ಮಟ್ಟದ ಏಜೆಂಟರ ನೇಮಕ ಆಗಿದೆ. ನಿಮ್ಮ ಮನೆಗೆ ಬರ್ತಾರೆ, 2 ರೀತಿಯ ಸ್ಟಿಕ್ಕರ್ ಹಾಕ್ತಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ಡೀಟೇಲ್ಸ್ನ ನಿಮ್ಮ ಬಾಯಿಂದಲೂ ಕೇಳ್ತಾರೆ. ಕೊಟ್ಟರೆ ಒಳ್ಳೆಯದು. ಅದೇನೋ ಫೋಟೋ ಗೀಟೋ ಕೇಳ್ತಾರಂತೆ ಕೆಲವ್ರ ಹತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ನಿಮ್ಮ ಮನೆಗೆ ಬಂದಾಗ ನಿಮಗೊಂದು ಅನುಭವಕ್ಕೆ ಬರುತ್ತೆ ಇದು. SIR ಮತಪಟ್ಟಿ ಪರಿಷ್ಕರಣೆ. ನಿಮ್ಮ ವೋಟರ್ ID ಸರಿ ಇದೆಯಾ, ನೀವು ಇದೇ ಊರಿನವರಾ, ಸತ್ತಿರೋರ್ದು ಇನ್ನೂ ಇದೆಯಾ, ಅಥವಾ 2 ಕಡೆ ವೋಟರ್ ID ಇಟ್ಕೊಂಡಿದ್ದೀರಾ, ಅದು ಒಂದಾಗಬೇಕು ಅಂತ.